ಫೈನಲಿ ನಮ್ಮ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ಟೆನ್ಷನ್ ಆಗಿ ಪದೇ ಪದೇ ರಿಸಲ್ಟ್ ಬಗ್ಗೆ ಅಪ್ಡೇಟ್ನ ಚೆಕ್ ಮಾಡ್ತಾ ಇದ್ರಿ. ಅಂತೂ ಇಂತೂ ನಿಮಗೆ ಒಂದು ಎಕ್ಸಾಕ್ಟು ಡೇಟು ಮತ್ತು ಟೈಮ್ನ ಹೇಳ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಏಕೆಂತ ಹೇಳಿದ್ರೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೆ, ನೆಕ್ಸ್ಟು ನಮ್ಮ ವೀಡಿಯೋ ಏನಾಗಿರುತ್ತೆ ಅಂದರೆ ಏನಾದರೂ ಜೆನ್ಯೂನ್ ಆಗಿ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಬಂದರೆ ಮಾತ್ರ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ. ಸೊ ಈಗ ಒಂದು ಅಪ್ಡೇಟ್ ಬಂದಿದೆ, ನಿಮ್ಮ ಡೇಟು ಯಾವಾಗ ಯಾವ ಟೈಮ್ಗೆ ನೀವು ರಿಸಲ್ಟ್ನ ಚೆಕ್ ಮಾಡಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ವೀಡಿಯೋಗೊಂದು ಲೈಕ್ನ ಮಾಡಿ. ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ವೀಡಿಯೋನ 1.5x ಅಥವಾ 2x ಹಾಕ್ಕೊಂಡು ನಿಮ್ಮ ಟೈಮ್ನ ಸೇವ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಏಪ್ರಿಲ್ 7 ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿತ್ತು. ಸೊ ನೀವು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ. ನಾನು ಕೂಡ ಏಪ್ರಿಲ್ 7 ನಿಮ್ಮ ರಿಸಲ್ಟ್ ಅನೌನ್ಸ್ ಆಗ್ಬೋದು ಅಂತ ವೀಡಿಯೋ ಮಾಡಿ ತಿಳಿಸಿದ್ದೆ. ಬಟ್ ಏಪ್ರಿಲ್ 7 ನಿಮ್ಮ ರಿಸಲ್ಟು ಅನೌನ್ಸ್ ಆಗಲಿಲ್ಲ. ಸೊ ಏಪ್ರಿಲ್ 8 ಬರ್ಬೋದು ಅಂತ ಒಂದು ಅಪ್ಡೇಟ್ ಬಂತು. ಬಟ್ ಇವಾಗ ಅಫಿಷಿಯಲ್ ಆಗಿ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಏಪ್ರಿಲ್ 9 ಸಂಜೆ 6:15ಗೆ ನಿಮ್ಮ ರಿಸಲ್ಟ್ನ ನೀವು ಅಧಿಕೃತ ವೆಬ್ಸೈಟ್ನಲ್ಲಿ ಚೆಕ್ ಮಾಡಬೇಕಾಗಿರುತ್ತೆ. ಸೊ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿತ್ತು ಅಂದರೆ ಸಾಕು, ಅಲ್ಲಿ ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಹಾಕಿರ್ತೀನಿ. ನೀವು ಜಸ್ಟು ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಬ್ರ್ಯಾಂಚ್ನ ಎಂಟ್ರಿ ಮಾಡಿದ್ರೆ ಸಾಕು, ನಿಮ್ಮ ರಿಸಲ್ಟ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಟೀಮ್ ಕಡೆಯಿಂದ ಒಂದು ಟೂಲ್ ರೆಡಿ ಆಗಿದೆ, KCT with HM ರಿಸಲ್ಟ್ ಮಾನಿಟರಿಂಗ್ ಟೂಲ್ ಅಂತ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ನ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಪ್ರತಿ 15 ಸೆಕೆಂಡ್ಗೆ ಒಂದು ಸಲ ಚೆಕ್ ಮಾಡ್ತಾ ಇರುತ್ತೆ ರಿಸಲ್ಟ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದೆಯಾ ಇಲ್ವಾ ಅಂತ. ಅಕಸ್ಮಾತ್ ಏನಾದರೂ ನೋಟಿಫಿಕೇಷನ್ ಆಗಲಿ ಅಥವಾ ರಿಸಲ್ಟ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಇದು ಅಲರ್ಟ್ ಮುಖಾಂತರ ನಮಗೆ ತಿಳಿಸುತ್ತೆ. ಸೊ ಆವಾಗ ನಾನು ಇಮಿಡಿಯೇಟ್ಲಿ ನಿಮ್ಮ ರಿಸಲ್ಟ್ ಬಗ್ಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ವೀಡಿಯೋ ಮಾಡಿ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಆದ್ದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ನಿಮಗೆ ಫ್ರೀಯಾಗಿ ಮಾಕ್ ಟೆಸ್ಟ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾಯಿದ್ದೀನಿ, ಯೂಸ್ ಆಗುತ್ತೆ. ಸೊ KCT ಪ್ರಿಪ್ರೇಷನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ, ನಿಮಗೆ ಇನ್ನೇನು ಕೆಲವೇ ದಿನಗಳು ಉಳಿದಿರೋದು. ಸೊ ಆದ್ದರಿಂದ ಯಾರೆಲ್ಲ ನಮ್ಮ ವಾಟ್ಸಪ್ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗ್ತೀರಾ, ನೀವು ಅಡ್ಮಿನ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಮಾಕ್ ಟೆಸ್ಟ್ ಬೇಕು ಅಂತ ಹೇಳಿದ್ರೆ ನಾನು ಇಮಿಡಿಯೇಟ್ಲಿ ನಮ್ಮ ಟೀಮ್ ಕಡೆಯಿಂದ ಸೆಂಡ್ ಮಾಡಿಸ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.